ಸುಲಭವಾಗಿ ಒಂದು ಕುಕ್ಕರಲ್ಲಿ ಉಂಟಲ್ಲ ನೀವು ಕೇಕನ್ನು ಮಾಡ್ಬೋದು. ಇದು ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ನೋಡಿ ಅಂತ ಕಟ್ ಮಾಡುವಾಗಲೇ ಗೊತ್ತಾಗೋದಿಲ್ಲ ನಿಮಗೆ. ಒಂದು ಕುಕ್ಕರನ್ನು ಉಂಟಲ್ಲ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹೀಗೆ ಇಡಿ. ಒಂದು ಸ್ಟ್ಯಾಂಡ್ ಅಥವಾ ಒಂದು ಪ್ಲೇಟನ್ನು ಉಲ್ಟಾ ಇಟ್ಟು ಒಂದು ಇಡಿ. ಅದಾದ ನಂತರ 1 ಕಪ್ ಮೈದಾ ಹೀಗೆ ಚಾಣಿಯಲ್ಲಿ ಇದು ಮಾಡಬೇಕು. 1 ಟೀ ಚಮಚ ಬೇಕಿಂಗ್ ಪೌಡರ್, ಅರ್ಧ ಟೀ ಚಮಚ ಬೇಕಿಂಗ್ ಸೋಡಾ ಹಾಕಿ ಉಂಟಲ್ಲ ಚೆಂದ ಹೀಗೆ ಇದು ಮಾಡಿ ಚಾಣಿಯಲ್ಲಿ. ಅದಾದ ನಂತರ ಒಂದು ಮಿಕ್ಸಿಗೆ 2 ಮುಟ್ಟೆ ಹಾಕಿ, ಮುಟ್ಟೆ ಬೇಡದವರು ಅರ್ಧ ಕಪ್ಪು ಇದೆಂತ ಕಂಡೆನ್ಸ್ಡ್ ಮಿಲ್ಕ್ ಬರ್ತಲ್ಲ ಅದು ಸಹ ಹಾಕ್ಬೋದು, ಇಲ್ಲಾದರೆ ಅರ್ಧ ಕಪ್ಪು ಮೊಸರು ಹಾಕ್ಬೋದು. ಮತ್ತು ಅರ್ಧ ಕಪ್ಪು ಸಕ್ಕರೆ, ಅರ್ಧ ಕಪ್ಪು ಎಣ್ಣೆ ಹಾಕಿ ಉಂಟಲ್ಲ ಚೆಂದ ಹೀಗೆ ಬೀಟ್ ಮಾಡಿ, ಗ್ರೈಂಡ್ ಮಾಡಿ. ಅದಾದ ನಂತರ ಇನ್ನೊಂದು ಪಾತ್ರೆಗೆ ಅದನ್ನು ಹಾಕಿ ಈ ಥರ ನೋಡಿ ಹೀಗೆ ಒಂಥರ ಕ್ರೀಮಿ ಥರ ಆಗಬೇಕು. ಅದು 1 ನಿಮಿಷ ಆದರೂ ನೀವು ಮಿಕ್ಸ್ ಮಾಡಬೇಕು. ಅದಾದ ನಂತರ ನೀವು ಫಸ್ಟಿಗೆ ಹಿಟ್ಟನ್ನು ಚಾಣಿಯಲ್ಲಿ ಇದು ಮಾಡಿ ಇಟ್ಟಿದ್ದೀರಲ್ಲ, ಮೈದಾ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಅದನ್ನು ಸ್ವಲ್ಪನೇ ತೆಗೆದುಂಟಲ್ಲ ಹೀಗೆ ಮಿಕ್ಸ್ ಮಾಡಬೇಕು. ಒಮ್ಮೆಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ 1/3 ಕಪ್ ಹಾಲು ಹಾಕಬೇಕು. ಅಂದರೆ 6 ದೊಡ್ಡ ಚಮಚದಲ್ಲಿ ಹಾಲು ಹಾಕಿ ಹೀಗೆ ಮಿಕ್ಸ್ ಮಾಡಿ. ಮತ್ತು ವೆನಿಲಾ ಎಸೆನ್ಸ್ ಅದು ಬೇಕು, ಯಾಕಂದರೆ ಮುಟ್ಟೆ ಹಾಕಿದಾದರೆ ಒಂಥರ ಸ್ಮೆಲ್ ಬರ್ತದಲ್ಲ. ಮುಟ್ಟೆ ಹಾಕದವರು ಹಾಕಬೇಕು ಅಂತ ಏನು ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಹೀಗೆ ಅದನ್ನು ಒಂದು ಕೇಕದ್ದು ಟಿನ್ನಿಗೆ ಅಥವಾ ಒಂದು ಪಾತ್ರೆ ಯಾವುದಾದ್ರೂ ಆಗ್ಬೋದು, ಅದಕ್ಕೆ ಹೀಗೆ ಹಾಕಿ ಆ ಕುಕ್ಕರ್ ನೀವು ಇದು ಮಾಡಿರ್ತೀರಲ್ಲ ಅದನ್ನು ಅದರ ಒಳಗೆ ಇಟ್ಟು ಒಂದು 25-30 ನಿಮಿಷ ಮೆಲ್ಲ ಉರಿಯಲ್ಲಿ ಇಟ್ಟು ಬೇಕ್ ಮಾಡಬೇಕು. ಹೀಗೆ ಒಂದು ಟೂತ್ ಪಿಕ್ ಹಾಕಿ ನೋಡಿದರೆ ಗೊತ್ತಾಗ್ತದೆ ಅದು ಬೆಂದಿದಾ ಇಲ್ವಾ ಅಂತ. 20 ನಿಮಿಷಕ್ಕೆ ಹಾಕಿ ನೋಡಿ, ಬೆಂದಿಲ್ಲ ಅಂದರೆ ಪುನಃ ಒಂದು 5 ನಿಮಿಷ ಇಡಿ. ಆಯಿತು, ರೆಡಿ ಆಯಿತು ನೋಡಿ. ಎಷ್ಟು ಸುಲಭದಲ್ಲಿ ಮಾಡ್ಬೋದು, ಸೂಪರಾಗಿ ಬರುತ್ತೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಹೀಗೆ ರೆಸಿಪಿ ಬೇಕಂದರೆ ಉಂಟಲ್ಲ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ.